ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ಯಾವಾಗ ತಣ್ಣಗಾಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆಯಾ ಕುರ್ಚಿ ಕದನ ಅನ್ನೋದು ಪ್ರಶ್ನೆ ಇದೆ. ವರಿಷ್ಠರ ಜೊತೆಗೆ ಭೇಟಿಯಾಗಿ ಚರ್ಚೆ ಮಾಡಿ ಒಂದು ಕ್ಲಾರಿಟಿ ತರ್ತಾರಾ ಸಿಎಂ ಮತ್ತು ಡಿಸಿಎಂ ಅನ್ನೋದು ಕುತೂಹಲ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಸಿಎಂ ಕುರ್ಚಿಯ ಕಿತ್ತಾಟ. ಪ್ರಮುಖವಾಗಿ ಮುಂದಿನ ವಾರ ಆಗೇ ಬಿಡುತ್ತಾ ಅಧಿಕಾರ ಹಂಚಿಕೆ ಫೈನಲ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೇರಳ ಸಿಎಂ ಆಯ್ಕೆ ಬೆನ್ನಲ್ಲೇ ಹೈಕಮಾಂಡ್ ನಿರ್ಧಾರ ಘೋಷಣೆಯಾಗುವ ಸಾಧ್ಯತೆ ಕೂಡ ಇದೆ. ಸಿದ್ದು ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರಾ, ಡಿಕೆ ಶಿವಕುಮಾರ್ ಅವರೇ ನೆಕ್ಸ್ಟ್ ಸಿಎಂ ಆಗೇ ಬಿಡ್ತಾರಾ? ಈ ಕುತೂಹಲಕ್ಕೆ ತೆರೆ ಬೀಳಬಹುದು ಅಂತ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಒತ್ತಡ ಹಾಕ್ತಿದ್ದಾರೆ. ನಾಯಕತ್ವ ಬದಲಾವಣೆಗೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೇಳಿದ್ದಾರಂತೆ. ಮುಂದಿನ ವಾರ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡುವ ಸಾಧ್ಯತೆ ಇದ್ದು, ಕೇರಳ ಕಾರ್ಯಕ್ರಮದಲ್ಲೇ ದೆಹಲಿಗೆ ಬರುವಂತೆ ರಾಹುಲ್ ಸಂದೇಶ ನೀಡುವ ಸಾಧ್ಯತೆ ಇದೆ. ಮೇ ಅಂತ್ಯದೊಳಗಡೆ ರಾಜ್ಯದ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಂತಿಮವಾಗಿ ತೆರೆ ಬೀಳುತ್ತೆ ಅಂತಾನೆ ಕಾಂಗ್ರೆಸ್ ರಾಜ್ಯದಲ್ಲಿ 3 ವರ್ಷ ಪೂರೈಸಿತು. ಬಟ್ ಇಲ್ಲಿ ತನಕ ಅದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಟಿಗಳು ಸಿಕ್ಕಿಲ್ಲ. ಕಾರಣ ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳಿತ್ತು. ಹಾಗಾಗಿ ರಿಸ್ಕ್ ಬೇಡ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿತ್ತು. ಬಟ್ ಈಗ ಪಂಚರಾಜ್ಯಗಳ ಫಲಿತಾಂಶ ಬಂದಾಯಿತು. ರಾಜ್ಯದ 2 ಕ್ಷೇತ್ರಗಳಿಗೂ ಬೈ ಎಲೆಕ್ಷನ್ ಈ ಫೇಸ್ ಮಾಡಿ ಫಲಿತಾಂಶ ಕೂಡ ಕಾಂಗ್ರೆಸ್ಗೆ ಪೂರಕವಾಗಿ ಬಂದಿರೋದ್ರಿಂದ ಈಗ ಬದಲಾವಣೆ ಅಂತಿಮ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸೊ ಆ ಸಾಧ್ಯತೆಗಳನ್ನ ತಳ್ಳಿ ಹಾಕೋಂಗಿಲ್ಲ, ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ.